ನಮಸ್ಕಾರ ಗೆಳೆಯರೆ. ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಇಸ್ರೇಲ್ ಬಳಿ ಅಂಗಲಾಚಿದರೂ ಇಸ್ರೇಲ್ ಈ ಅತ್ಯಂತ ಶಕ್ತಿಶಾಲಿ ಆಯುಧವನ್ನ ಕೇವಲ ಭಾರತಕ್ಕೆ ಮಾತ್ರ ಕೊಡುವುದಕ್ಕಾಗಿ ಮುಂದಾಗಿದೆ. ಹಾಗೂ ಈ ಆಯುಧದ ತಾಕತ್ತು ಎಷ್ಟಿದೆ ಅಂದ್ರೆ ಅಮೆರಿಕಾದಿಂದ ಹಿಡಿದು ಯುರೋಪ್ನ ದೊಡ್ಡ ದೇಶಗಳವರೆಗೆ ಎಲ್ಲರೂ ಇದನ್ನ ಖರೀದಿಸುವುದಕ್ಕಾಗಿ ಕ್ಯೂ ಅಲ್ಲಿ ನಿಂತಿದ್ರು. ಸೂಪರ್ ಪವರ್ ಅಮೆರಿಕವಂತೂ ಇದನ್ನ ತಯಾರಿಸುವುದಕ್ಕಾಗಿ ಹಣವನ್ನು ಕೂಡ ನೀಡಿತ್ತು. ಹಾಗೂ ಈ ತಂತ್ರಜ್ಞಾನ ಮೊದಲು ತನಗೆ ಸಿಗ್ತದೆ ಅಂತ ಅದು ಭಾವಿಸಿತ್ತು. ಆದರೆ ಗೆಳೆಯರೆ, ಇಲ್ಲಿ ಇಸ್ರೇಲ್ ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ಖಡಕ್ ಆಗಿ ಇಲ್ಲ ಅಂತ ಹೇಳಿ ತನ್ನ ಈ ಅಮೂಲ್ಯವಾದ ಖಜಾನೆಯನ್ನ ಕೇವಲ ತನ್ನ ಅತ್ಯಂತ ನಂಬಿಕಸ್ಥ ಹಾಗೂ ಆಪ್ತ ಮಿತ್ರನಿಗೆ ಮಾತ್ರ ತೆರೆದಿದೆ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಸ್ರೇಲ್ ಪ್ರವಾಸದಲ್ಲಿದ್ದರು. ಭಾರತದಲ್ಲಿ ಹಲವಾರು ಈ ಭೇಟಿಯ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಹಾಗೂ ಭಾರತವು ಇಸ್ರೇಲ್ ಪ್ರವಾಸದಿಂದ ದೂರವಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ಈಗ ಭಾರತವು ಇಸ್ರೇಲ್ಗೆ ಯಾಕೆ ಹೋಗಿದೆ ಅನ್ನೋದು ಎಲ್ರಿಗೆ ಅರ್ಥವಾಗಿದೆ. ಹೌದು, ಬಂದಿರುವ ಮಾಹಿತಿಯ ಪ್ರಕಾರ ಇಸ್ರೇಲ್ ತನ್ನ ಅತ್ಯಂತ ಆಪ್ತ ಮಿತ್ರನಿಗೆ ತನ್ನ ಅತ್ಯಂತ ಅಪಾಯಕಾರಿ ಆಯುಧವಾದ ಐರನ್ ಬೀಮ್ ಅನ್ನು ಕೊಡುವುದಕ್ಕಾಗಿ ಸಿದ್ಧವಾಗಿದೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ಈ ಸಂಪೂರ್ಣ ಸುದ್ದಿಯನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನೀವು ಕೂಡ ಇಸ್ರೇಲ್ ಅನ್ನ ಭಾರತದ ನಿಜವಾದ ಸ್ನೇಹಿತ ಅಂತ ಪರಿಗಣಿಸುವುದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಇಸ್ರೇಲ್ನ ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಿಸಿರುವ ಇದೊಂದು ಡೈರೆಕ್ಟ್ ಎನರ್ಜಿ ವೆಪನ್ ಆಗಿದೆ. ಸರಳ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದೊಂದು ಹೈ ಎನರ್ಜಿ ಲೇಸರ್ ಡಿಫೆನ್ಸ್ ಸಿಸ್ಟಮ್. ಐರನ್ ಬೀಮ್ 100 ಕಿಲೋವ್ಯಾಟ್ಗಿಂತಲೂ ಹೆಚ್ಚು ಶಕ್ತಿಯುತವಾದ ಅದೃಶ್ಯ ಲೇಸರ್ ಬೀಮ್ ಅನ್ನ ಫೈರ್ ಮಾಡ್ತದೆ. ಹಾಗೂ ಇದು ಲೇಸರ್ ಆಗಿರೋದ್ರಿಂದ ಈ ಆಯುಧವು ಬೆಳಕಿನ ವೇಗದಲ್ಲಿ ಅಂದ್ರೆ ಪ್ರತಿ ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಶತ್ರುವಿನ ಟಾರ್ಗೆಟ್ ಮೇಲೆ ದಾಳಿ ಮಾಡ್ತದೆ. ಈ ಶತ್ರುವಿನ ರಡಾರ್ ಅಥವಾ ಸಿಸ್ಟಮ್ ಏನನ್ನಾದ್ರೂ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅದಕ್ಕಿಂತ ಲಕ್ಷಾಂತರ ಪಟ್ಟು ಮೊದಲೇ ಇದು ತನ್ನ ಕೆಲಸವನ್ನ ಮುಗಿಸಿರುತ್ತದೆ. ಹಾಗೂ ಇದನ್ನ ರೆಡಾರ್ನಲ್ಲಿ ಟ್ರ್ಯಾಕ್ ಮಾಡುವುದು ಅಥವಾ ಇದಕ್ಕೆ ಚಳ್ಳೆ ಹಣ್ಣು ತಿನ್ನಿಸುವುದು ಅಸಾಧ್ಯನೇ ಅಂತ ಹೇಳ್ಬಹುದು. ಸೊ ಈ ಐರನ್ ಬೀಮ್ನ ಎರಡನೇ ಮತ್ತು ಅತ್ಯಂತ ಅಪಾಯಕಾರಿ ವೈಶಿಷ್ಟ್ಯವಂದ್ರೆ ಇದರ ಖರ್ಚು ಮತ್ತು ಇದರ ಅನ್ಲಿಮಿಟೆಡ್ ಮ್ಯಾಗಝಿನ್. ಗೆಳೆಯರೆ, ಯುದ್ಧ ರಂಗದಲ್ಲಿ ಆಯುಧಗಳ ಬೆಲೆ ಬಹಳ ಮುಖ್ಯವಾಗ್ತದೆ. ಹಾಗೂ ಇಸ್ರೇಲ್ನ ಐರನ್ ಡೋಮ್ನ ಒಂದು ಇಂಟರ್ಸೆಪ್ಟ್ ಕ್ಷಿಪಣಿಯನ್ನ ಫೈರ್ ಮಾಡುವುದಕ್ಕಾಗಿ ಸುಮಾರು $50,000 ಅಂದ್ರೆ ಸರಿಸುಮಾರು 40 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಹಾಗೂ ಅದೇ ರೀತಿ ಅಮೆರಿಕದ ಪೆಟ್ರಿಯಟ್ ಸಿಸ್ಟಮ್ನ ಒಂದು ಕ್ಷಿಪಣಿಗೆ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಇರ್ತದೆ. ಆದರೆ ಇಲ್ಲಿ ಐರನ್ ಬೀಮ್ನಿಂದ ಒಂದು ಬಾರಿ ಫೈರ್ ಮಾಡುವುದಕ್ಕಾಗಿ ಎಷ್ಟು ಖರ್ಚಾಗ್ತದೆ ಗೊತ್ತಾ? ಕೇವಲ $2 3 ಅಂದರೆ ಭಾರತೀಯ ರೂಪಾಯಿಯಲ್ಲಿ ಕೇವಲ 150 200 ರೂಪಾಯಿ. ಗೆಳೆಯರೆ, ಸಿಸ್ಟಮ್ ಕೇವಲ ವಿದ್ಯುತ್ನಿಂದ ಕಾರ್ಯನಿರ್ವಹಿಸುತ್ತದೆ. ಜನರೇಟರ್ನಲ್ಲಿ ಡೀಸೆಲ್ ಇರುವವರೆಗೆ ಅಥವಾ ಗ್ರಿಡ್ನಿಂದ ವಿದ್ಯುತ್ ಸಿಗುವವರೆಗೆ ಇದನ್ನು ಅನ್ಲಿಮಿಟೆಡ್ ಆಗಿ ಬಳಸಬಹುದು. ಹಾಗೂ ಇದನ್ನು ರೀಲೋಡ್ ಮಾಡುವ ಯಾವುದೇ ತಲೆನೋವು ಕೂಡ ಇಲ್ಲ. ಹಾಗೂ ಐರನ್ ಬೀಮ್ನ ಮೂರನೇ ಅತಿ ದೊಡ್ಡ ಶಕ್ತಿ ಅಂದರೆ ಅದರ ಕಿಲ್ಲಿಂಗ್ ಮೆಕ್ಯಾನಿಸಮ್. ಇದು ಸಾಂಪ್ರದಾಯಿಕ ಕ್ಷಿಪಣಿಗಳಂತೆ ಟಾರ್ಗೆಟ್ಗೆ ಡಿಕ್ಕಿ ಹೊಡೆದು ಸ್ಫೋಟಗೊಳ್ಳುವುದಿಲ್ಲ. ಇದರ ರೆಡಾರ್ ಆಕಾಶದಲ್ಲಿ ಯಾವುದೇ ಶತ್ರುವಿನ ಡ್ರೋನ್, ಮಾರ್ಟರ್, ರಾಕೆಟ್ ಅಥವಾ ಆಂಟಿ ಟ್ಯಾಂಕ್ ಕ್ಷಿಪಣಿಯನ್ನು ಪತ್ತೆ ಹಚ್ಚಿದಾಗ ಅದು ತನ್ನ ಹೈ ಎನರ್ಜಿ ಲೇಸರ್ ಕಿರಣವನ್ನು ಹಾರುತ್ತಿರುವ ಟಾರ್ಗೆಟ್ನ ಒಂದು ನಿರ್ದಿಷ್ಟ ಭಾಗದ ಮೇಲೆ ಕೇವಲ 3 ರಿಂದ 4 ಸೆಕೆಂಡುಗಳ ಕಾಲ ಫೋಕಸ್ ಮಾಡ್ತದೆ. ಲೇಸರ್ನ ಭೀಕರ ಶಾಖದಿಂದಾಗಿ ಆ ಡ್ರೋನ್ ಅಥವಾ ಕ್ಷಿಪಣಿ ಹೊರಗಿನ ಲೋಹವು ತಕ್ಷಣವೇ ಕರಗುವುದಕ್ಕಾಗಿ ಪ್ರಾರಂಭಿಸುತ್ತದೆ ಮತ್ತು ಅದರ ಒಳಗಿರುವ ಮದ್ದುಗುಂಡುಗಳು ಕೂಡ ಗಾಳಿಯಲ್ಲಿ ಸ್ಫೋಟಗೊಳ್ಳುತ್ತವೆ. ಹಾಗೂ ಈ ಸಿಸ್ಟಮ್ ಎಷ್ಟು ವೇಗವಾಗಿ ಕೆಲಸ ಮಾಡ್ತದೆ ಅಂದರೆ ಆಕಾಶದಲ್ಲಿ ಹಾರುತ್ತಿರುವ ಅನೇಕ ಟಾರ್ಗೆಟ್ಗಳನ್ನು ಒಂದೊಂದಾಗಿ ಕೆಲವೇ ಸೆಕೆಂಡುಗಳಲ್ಲಿ ಭಸ್ಮ ಮಾಡಬಲ್ಲದು. ಸೊ ಈ ಸಿಸ್ಟಮ್ನ 4ನೇ ವೈಶಿಷ್ಟ್ಯವಂದ್ರೆ ಇದರ ನಿಖರತೆ ಮತ್ತು ಜೀರೋ ಕೊಲ್ಯಾಟ್ರಲ್ ಡ್ಯಾಮೇಜ್. ಗೆಳೆಯರೆ, ಒಂದು ಕ್ಷಿಪಣಿ ಮತ್ತೊಂದು ಕ್ಷಿಪಣಿಯನ್ನ ಗಾಳಿಯಲ್ಲಿ ಹೊಡೆದುಳಿಸಿದಾಗ ಸ್ಫೋಟದ ನಂತರ ಕ್ಷಿಪಣಿಯ ಭಾರಿ ತುಣುಕುಗಳು ಮತ್ತು ಅದರ ಡೆಬ್ರೀಸ್ಗಳು ಕೆಳಗಿರುವ ನಗರಗಳು ಅಥವಾ ಜನವಸತಿ ಪ್ರದೇಶಗಳ ಮೇಲೆ ಬೀಳುತ್ತವೆ. ಇದರಿಂದ ಸಾಮಾನ್ಯ ಜನರ ಪ್ರಾಣಕ್ಕೆ ಕುತ್ತು ಬರುವ ಅಪಾಯವಿರ್ತದೆ. ಆದರೆ ಐರನ್ ಬೀಮ್ನಲ್ಲಿ ಹಾಗಾಗುವುದಿಲ್ಲ. ಲೇಸರ್ ಕಿರಣವು ಎಷ್ಟು ನಿಖರವಾಗಿರ್ತದೆ ಅಂದರೆ ಅದು ಟಾರ್ಗೆಟ್ ಅನ್ನ ಗಾಳಿಯಲ್ಲಿ ಆವಿಯಾಗಿಸುತ್ತದೆ. ಹಾಗಾಗಿ ಇದರಿಂದ ಯಾವುದೇ ದೊಡ್ಡ ಡೆಬ್ರೀಸ್ಗಳು ಕೆಳಗೆ ಬೀಳುವುದಿಲ್ಲ. ದಟ್ಟವಾದ ಜನಸಂಖ್ಯೆ ಇರುವ ನಗರಗಳು ಮತ್ತು ಸೂಕ್ಷ್ಮವಾದ ಮಿಲಿಟರಿ ನೆಲೆಗಳ ರಕ್ಷಣೆಗಾಗಿ ಇದು ವಿಶ್ವದ ಅತ್ಯಂತ ಸುರಕ್ಷಿತ ಮತ್ತು ನಿಖರವಾದ ಡಿಫೆನ್ಸ್ ಸಿಸ್ಟಮ್ ಅಂತ ಪರಿಗಣಿಸಲಾಗಿದೆ. ಸೊ ಈ ಐರನ್ ಬೀಮ್ನ 5ನೇ ಅತಿ ದೊಡ್ಡ ವೈಶಿಷ್ಟ್ಯವಂದ್ರೆ ಇದರ ಸ್ಮಾರ್ಟ್ ಇಂಟಿಗ್ರೇಷನ್. ಗೆಳೆಯರೆ, ಇಸ್ರೇಲ್ ಇದನ್ನು ಹಳೆಯ ಕ್ಷಿಪಣಿಗಳನ್ನು ತೆಗೆದು ಹಾಕುವ ರೀತಿಯಲ್ಲಿ ಮಾಡಿಲ್ಲ. ಬದಲಾಗಿ ಇದೊಂದು ಕಾಂಪ್ಲಿಮೆಂಟರಿ ಸಿಸ್ಟಮ್ ಅಂದರೆ ಪೂರಕ ವ್ಯವಸ್ಥೆಯಾಗಿ ಆಗಿದೆ. ಇದನ್ನು ಐರನ್ ಡೋಮ್ನ ರೆಡಾರ್ ಮತ್ತು ಕಮಾಂಡ್ ಸೆಂಟರ್ನೊಂದಿಗೆ ಜೋಡಿಸಲಾಗ್ತದೆ.
ಆಕಾಶದಿಂದ ಯಾವುದೇ ಅಪಾಯ ಬಂದಾಗ ಸಿಸ್ಟಮ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬ್ರೇನ್ ತಾನೇ ಏನು ಮಾಡಬೇಕೆಂದು ನಿರ್ಧರಿಸುತ್ತದೆ. ಈ ಅಪಾಯವು ಯಾವುದಾದರೂ ಅಗ್ಗದ ಡ್ರೋನ್ ಅಥವಾ ಮಾರ್ಟರ್ ಆಗಿದ್ರೆ ಸಿಸ್ಟಮ್ $200 ಖರ್ಚಿನ ಲೇಸರ್ ಅನ್ನ ಫೈರ್ ಮಾಡ್ತದೆ. ಒಂದ್ ವೇಳೆ ಅಪಾಯವು ಅತ್ಯಂತ ಭಾರಿ ವೇಗದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ರೆ ಅಥವಾ ಹವಾಮಾನವು ತುಂಬಾ ಪ್ರತಿಕೂಲವಾಗಿದ್ದು ದಟ್ಟವಾದ ಮೋಡಗಳು ಅಥವಾ ಮಳೆ ಆಗ್ತಾ ಇದ್ರೆ ಸಿಸ್ಟಮ್ ಕ್ಷಿಪಣಿಯನ್ನ ಫೈರ್ ಮಾಡ್ತದೆ. ಹಾಗೂ ಈ 2 ಇಯರ್ ಶೀಲ್ಡ್ ಯಾವುದೇ ದೇಶದ ಆಕಾಶವನ್ನು ಸಂಪೂರ್ಣವಾಗಿ ಭೇದಿಸಲಾಗದಂತೆ ಮಾಡ್ತದೆ. ಸೊ ಗೆಳೆಯರೆ, ಈಗ ಈ ಆಯುಧವು ಭಾರತಕ್ಕೆ ಯಾಕೆ ಗೇಮ್ ಚೇಂಜರ್ ಆಗಲಿದೆ ಮತ್ತು ನಮ್ಮ ಭಾರತೀಯ ಸೇನೆಗೆ ಇದರಿಂದ ಏನೆಲ್ಲ ಸ್ಟ್ರಾಟಜಿಕ್ ಲಾಭಗಳಿವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಗೆಳೆಯರೆ, ಭಾರತಕ್ಕೆ ಮೊದಲ ಮತ್ತು ಅತಿ ದೊಡ್ಡ ಲಾಭವು ತನ್ನ ಪಶ್ಚಿಮ ಗಡಿ ಅಂದರೆ ಪಾಕಿಸ್ತಾನದ ವಿರುದ್ಧ ಸಿಗಲಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಪಾಕಿಸ್ತಾನವು ಭಯೋತ್ಪಾದಕರಿಗೆ ಮತ್ತು ಆಯುಧಗಳ ಪೂರೈಕೆಗೆ ಸಣ್ಣ ಮತ್ತು ಅಗ್ಗದ ಚೈನೀಸ್ ಡ್ರೋನ್ಗಳನ್ನು ಬಳಸುತ್ತಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅವರು $50 ಅಗ್ಗದ ಡ್ರೋನ್ ಅನ್ನು ಹಾರಿಸುತ್ತಾರೆ ಮತ್ತು ಅದನ್ನು ಹೊಡೆದುಳಿಸುವುದಕ್ಕಾಗಿ ಭಾರತೀಯ ಸೇನೆಯು ಲಕ್ಷಾಂತರ ರೂಪಾಯಿಗಳ ಕ್ಷಿಪಣಿ ಬಳಸಬೇಕಾಗ್ತದೆ. ಸೊ ಈಗ ಐರನ್ ಬೀಮ್ ಬಂದ ನಂತರ LOC ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನದ ಈ ಚೀಪ್ ಡ್ರೋನ್ ಆಟವು ಶಾಶ್ವತವಾಗಿ ಕೊನೆಗೊಳ್ಳಲಿದೆ. ಐರನ್ ಬೀಮ್ ಈ ಡ್ರೋನ್ಗಳನ್ನು ಕೇವಲ $150 ವಿದ್ಯುತ್ ಖರ್ಚು ಮಾಡುವ ಮೂಲಕ ಗಡಿಯಲ್ಲೇ ಸುಟ್ಟು ಬೂದಿ ಮಾಡ್ತದೆ. ಹಾಗೇನೆ ಎರಡನೇ ಅತಿ ದೊಡ್ಡ ಲಾಭವು LACಯಲ್ಲಿ ಚೀನಾದ ವಿರುದ್ಧ ಸಿಗಲಿದೆ. ಗೆಳೆಯರೆ, ಆಧುನಿಕ ಯುದ್ಧದಲ್ಲಿ ಚೀನಾ ಸ್ವಾಮ್ ಡ್ರೋನ್ ತಂತ್ರಜ್ಞಾನದ ಮೇಲೆ ಹೆಚ್ಚು ಕೆಲಸ ಮಾಡ್ತಾ ಇದೆ. ಯುದ್ಧದ ಸಮಯದಲ್ಲಿ ಸಾವಿರಾರು ಅಗ್ಗದ ಡ್ರೋನ್ಗಳ ಹಿಂಡನ್ನ ಒಟ್ಟಿಗೆ ಕಳುಹಿಸಿ ನಮ್ಮ ಕ್ಷಿಪಣಿಗಳನ್ನು ಖಾಲಿ ಮಾಡಿಸುವುದು ಚೀನಾದ ತಂತ್ರವಾಗಿದೆ. ಆದರೆ ಭಾರತದ ಹತ್ತಿರ ಐರನ್ ಬೀಮ್ ಇದ್ದಾಗ ಅವರ ಈ ಕುತಂತ್ರ ನಡೆಯುವುದೇ ಇಲ್ಲ. ಇದರ ಅನ್ಲಿಮಿಟೆಡ್ ಮ್ಯಾಗ್ಜಿನ್ ಚೀನಾದ ಈ ಸಾವಿರಾರು ಡ್ರೋನ್ಗಳನ್ನು ಸೊಳ್ಳೆಗಳಂತೆ ಒಂದೊಂದಾಗಿ ಗಾಳಿಯಲ್ಲೇ ಸುಟ್ಟು ಬೂದಿ ಮಾಡ್ತದೆ. ಹಾಗೇನೆ ಮೂರನೇ ಲಾಭವೆಂದರೆ ಭಾರತದ ಅತ್ಯಂತ ಸೂಕ್ಷ್ಮ ಆಸ್ತಿಗಳ ರಕ್ಷಣೆ. ಭಾರತವು ಪಠಾನ್ಕೋಟ್, ಅಂಬಾಲಾ ಮತ್ತು ಜೋಧ್ಪುರದಂತಹ ದೊಡ್ಡ ಏರ್ ಬೇಸ್ಗಳನ್ನು ಹೊಂದಿದೆ. ಜೊತೆಗೆ ಪರಮಾಣು ವಿದ್ಯುತ್ ಸ್ಥಾವರಗಳಿವೆ. ಗೆಳೆಯರಿ, ಶತ್ರುಗಳು ಹೆಚ್ಚಾಗಿ ಇಂತಹ ನೆಲೆಗಳ ಮೇಲೆ ಹಠಾತ್ ಆಗಿ ಕೆಳಮಟ್ಟದಲ್ಲಿ ಹಾರುವ ಆಯುಧಗಳಿಂದ ದಾಳಿ ಮಾಡಲು ಪ್ರಯತ್ನಿಸುತ್ತಾರೆ. ಹಾಗೂ ಈ ಐರನ್ ಬೀಮ್ನ ಮಿಂಚಿನಂತಹ ವೇಗವು ಈ ಆಯಾಕಟ್ಟಿನ ನೆಲೆಗಳ ಮೇಲೆ ಒಂದು ಅದೃಶ್ಯ ಸುರಕ್ಷತಾ ಕವಚವನ್ನ ನಿರ್ಮಿಸುತ್ತದೆ. ಮಾಧ್ಯಮಗಳು ಮತ್ತು ರಕ್ಷಣಾ ತಜ್ಞರ ವರದಿಗಳ ಪ್ರಕಾರ ಇಸ್ರೇಲ್ ಈ ಐರನ್ ಬೀಮ್ನ ಪ್ರಮುಖ ತಂತ್ರಜ್ಞಾನವನ್ನು ಭಾರತದೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿದೆ. ಭಾರತದ BEL, DRDO ಅಥವಾ ಅದಾನಿ ಡಿಫೆನ್ಸ್ನಂಥ ಕಂಪ್ನಿಗಳು ರಾಫೆಲ್ ಸಿಸ್ಟಮ್ನೊಂದಿಗೆ ಸೇರಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಿವೆ. ಸೊ ಈಗ ನಾವು ಈ ಲೇಸರ್ ಸಿಸ್ಟಮನ್ನು ಸಿಯಾಚಿನ್ನ -40 ಚಳಿಯಿಂದ ಹಿಡಿದು ಥಾರ ಮರುಭೂಮಿಯ 50 ಡಿಗ್ರಿ ಸುಡುವ ಬಿಸಿಲಿನಲ್ಲಿಯೂ ಕೆಲಸ ಮಾಡುವಂತೆ ಮಾಡಬೇಕಾಗಿದೆ. ಗೆಳೆಯರೆ, ಭಾರತೀಯ ವಿಜ್ಞಾನಿಗಳು ಇಸ್ರೇಲಿ ತಂತ್ರಜ್ಞಾನದೊಂದಿಗೆ ಕೈ ಜೋಡಿಸಿದಾಗ ಇದು ವಿಶ್ವದ ಅತ್ಯಂತ ಮಾರಕ ಲೇಸರ್ ಆಯುಧವಾಗಿ ಹೊರಹೊಮ್ಮಲಿದೆ. ಗೆಳೆಯರೆ, ಕೊನೆಯದಾಗಿ ಹೇಳುವುದಾದ್ರೆ ಇದು ಕೇವಲ ಒಂದು ಆಯುಧದ ಒಪ್ಪಂದವಲ್ಲ, ಬದಲಾಗಿ ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಆಳವಾದ ಸ್ನೇಹದ ಅತಿ ದೊಡ್ಡ ಪುರಾವೆಯಾಗಿದೆ. ಅಮೆರಿಕ ಈ ಪ್ರಾಜೆಕ್ಟ್ಗಾಗಿ ಇಸ್ರೇಲ್ಗೆ ಫಂಡಿಂಗ್ ಅನ್ನು ನೀಡಿತ್ತು. ಆದರೆ ತಂತ್ರಜ್ಞಾನವನ್ನು ಹಂಚಿಕೊಳ್ಳುವ ಮಾತು ಬಂದಾಗ ತನ್ನ ಅತ್ಯಂತ ವಿಶ್ವಾಸಾರ್ಹ ಪಾಲುದಾರ ಕೇವಲ ಭಾರತ ಮಾತ್ರ ಅಂತ ಇಸ್ರೇಲ್ ಹೇಳಿದೆ. ಹಾಗೂ ಇಸ್ರೇಲ್ ತಾನು ಕೇವಲ ಒಳ್ಳೆಯ ಸಮಯದಲ್ಲಷ್ಟೇ ಅಲ್ಲ, ಬದಲಾಗಿ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಭಾರತದ ನಿಜವಾದ ಸಹೋದರ ಅನ್ನೋದನ್ನು ಸಾಬೀತುಪಡಿಸಿದೆ. ಸೊ ಮುಂಬರುವ ದಿನಗಳಲ್ಲಿ ಇದು ಜಗತ್ತಿನ ಭೌಗೋಳಿಕ ರಾಜಕೀಯದ ಅಂದರೆ ಜಿಯೋ ಪಾಲಿಟಿಕ್ಸ್ನ ಸಮೀಕರಣವನ್ನೇ ಬದಲಾಯಿಸಲಿದೆ. ಗೆಳೆಯರೆ, ಇಸ್ರೇಲ್ನ ನಿಜವಾದ ಸ್ನೇಹ ಮತ್ತು ಭಾರತಕ್ಕೆ ಸಿಗ್ತಿರುವ ಈ ಮಹಾವಿನಾಶಕ ಲೇಸರ್ ಆಯುಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ನಮಗೆ ಬರೆದು ತಿಳಿಸಿ. ಹಾಗೂ ವಿಡಿಯೋನ ಹೆಚ್ಚು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆದು ನಮ್ಮ ಸೇನೆಯ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಿ. ಹಾಗೂ ರಕ್ಷಣೆಗೆ ಸಂಬಂಧಿಸಿದ ಇಂತಹದೇ ಶಕ್ತಿಶಾಲಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.